80 ವರ್ಷದ ವೃದ್ಧೆಯೊಬ್ಬಳು ಉಸಿರಾಟದ ಸಮಸ್ಯೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮೃತ ಅಜ್ಜಿಯ ಕಿವಿಯಲ್ಲಿದ್ದ ವಾಲೆ ಮಾಯವಾಗಿದೆ ಎಂದು ಅಜ್ಜಿಯ ಸಂಬಂಧಿಕರು ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆರೋಪ ಮಾಡಿ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಮೇಲಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ದೇವಾಲಯಕ್ಕೆ ಸಮಾನ. ವೈದ್ಯರನ್ನ ದೇವರಿಗೆ ಸಮಾನವಾಗಿ ಕಾಣಲಾಗುತ್ತೆ. ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಬಡ ರೋಗಿಗಳೇ ಹೆಚ್ಚಾಗಿ ಬರ್ತಾರೆ. ಗೌರಿಬಿದನೂರು ತಾಲೂಕಿನ ಗುಟ್ಟೇನಹಳ್ಳಿ ಗ್ರಾಮದ ತುಳಿಸಮ್ಮ ಎಂಬುವರಿಗೆ ಉಸಿರಾಟದ ಸಮಸ್ಯೆಯಾಗಿ ಅವರ ಸಂಬಂಧಿಕರು ಮಂಗಳವಾರ ಸಂಜೆ 6 ಗಂಟೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅದೇ ರಾತ್ರಿ 11 ಗಂಟೆ ಸುಮಾರಿಗೆ ಉಸಿರಾಟದ ಸಮಸ್ಯೆ ಹೆಚ್ಚಾಗಿ ಐಸಿಯುಗೆ ಶಿಫ್ಟ್ ಮಾಡಲು ಆಸ್ಪತ್ರೆಯ ಸಿಬ್ಬಂದಿ ಯತ್ನಿಸಿದ್ದಾರೆ. ಈ ವೇಳೆ ತುಳಿಸಮ್ಮ ಮೃತಪಟ್ಟಿದ್ದಾರೆ. ಅಜ್ಜಿಯನ್ನ ಆಸ್ಪತ್ರೆಗೆ ದಾಖಲು ಮಾಡುವಾಗ ಕಿವಿಯಲ್ಲಿ 80,000 ಮೌಲ್ಯದ 8 ಗ್ರಾಂ ಚಿನ್ನದ ವಾಲೆ ಇತ್ತ. ಅವರ ಸಾವಿನ ನಂತರ ಕಿವಿಯಲ್ಲಿ ವಾಲೆ ಇಲ್ಲ. ಆಸ್ಪತ್ರೆ ಸಿಬ್ಬಂದಿಯೇ ಕದ್ದಿದ್ದಾರೆ ಎಂದು ಅಜ್ಜಿಯ ಸಂಬಂಧಿಕರು ಆರೋಪಿಸಿದ್ದಾರೆ. ಸರ್, ನನ್ನ ಹೆಸರು ಸುನೀಲ್ ಕುಮಾರ್ ಅಂತ. ಇಲ್ಲಿ ಅಡ್ಮಿಟ್ ಆಗಿದ್ದವರು ತೀರ್ಕೊಂಡಿರೋರು ನಮ್ಮ ಅತ್ತೆ ತುಳಸಮ್ಮ ಅಂತ, ನಮ್ಮ ಅಪ್ಪ ಅವ್ರ ಅಕ್ಕ. ಸೊ ಅವ್ರಿಗೆ ನಿನ್ನೆ ಹುಷಾರಿರಲಿಲ್ಲ, ಅಂದರೆ 3 ದಿವಸದಿಂದ ಹುಷಾರಿರಲಿಲ್ಲ. ನಿನ್ನೆ ನಾವು ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ ಆ್ಯಂಬುಲೆನ್ಸಲ್ಲಿ ಗುಟ್ಟೇನಹಳ್ಳಿ ಊರಿಂದ. ಸೊ 6-6:30 ಹಂಗೆ ನಾವು ಅಡ್ಮಿಟ್ ಮಾಡಿಸಿದ್ವಿ. ಇಲ್ಲಿ ಕ್ಯಾಶುಯಾಲಿಟಿಯಲ್ಲೇ ಅಡ್ಮಿಟ್ ಮಾಡಿಸಿದ್ವಿ. ಸೊ ಟ್ರೀಟ್ಮೆಂಟೆಲ್ಲ ನಡೀತಿತ್ತು. ಡಾಕ್ಟರ್ಸು ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಿದ್ರು. ಅದೇ 11:30 ಹಂಗೆ ತೀರ್ಕೊಂಡ್ರು ಅವರು. ECG ಏನು ತೋರಿಸ್ತಿರ್ಲಿಲ್ಲ. ಸೊ 11:30 ಹಂಗೆ ಕನ್ಫರ್ಮ್ ಮಾಡಿದ್ರು ಡಾಕ್ಟ್ರು ಸರಿ. ಸೊ ನಾವು ಸ್ವಲ್ಪ ಫೋನು ತೀರ್ಕೊಂಡಿದ್ದ ತಕ್ಷಣ ಫೋನ್ ಮಾಡೋದೆಲ್ಲ ಇರ್ತಲ್ಲ, ಫೋನ್ ಎಲ್ಲ ಮಾಡಿ ರಿಲೇಟಿವ್ಸ್ಗೆ ಸ್ವಲ್ಪ ಈ ಕಡೆ ಡೈವರ್ಟ್ ಆದ್ವಿ. ಸೊ ಅದೇ ಬರಬೇಕಾದ್ರೆ ವಾಲೆ ಇತ್ತು ಅಂತ ಅಕ್ಕ ಅಮ್ಮ ಎಲ್ಲ ಜೊತೆಯಲ್ಲೇ ಬಂದಿದ್ದು, ನಾನು ಇರಲಿಲ್ಲ. ಅವರು ಇದೆ ಅಂತ ಹೇಳ್ತಿದ್ದಾರೆ, ತೆಗ್ದೇ ಇಲ್ಲ ಅಂತ. ಬಟ್ ಅದೇ ಅದು ತೀರ್ಕೊಳ್ಬೇಕಾದ್ರೆ ಮತ್ತು ಈ ಕಡೆ ಶಿಫ್ಟ್ ಮಾಡಬೇಕಾದ್ರೆ ಅದು ಏನಾಯಿತು ನಮಗೂ ಗೊತ್ತಿಲ್ಲ, ಯಾಕಂದರೆ ನಾವು ಈ ಕಡೆ ಬ್ಯುಸಿ ಇದ್ವಿ ಫೋನಲ್ಲಿ. ಸೊ ಅದು ಮಿಸ್ ಆಗಿದೆ ಸರ್. ಇವಾಗ ಅದಕ್ಕೋಸ್ಕರ ನಾನು ಇವಾಗ ಸರ್ಗೆ, ಡೀನ್ ಸರ್ಗೆ ಒಂದು ರಿಕ್ವೆಸ್ಟ್ ಲೆಟ್ರು, CCTV ಫುಟೇಜು ರೆಕಾರ್ಡಿಂಗ್ಸ್ ಎಲ್ಲ ಇದು ಮಾಡೋದಕ್ಕೆ ಅವ್ರು ಬಂದ ಮೇಲೆ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟು ನೋಡ್ಬಿಟ್ಟು ಅದು. ಅಲ್ಲದೆ ಅಜ್ಜಿಯ ಶವವನ್ನ ಬೆಳಗ್ಗೆಯವರೆಗೂ ಆಸ್ಪತ್ರೆಯಲ್ಲಿಟ್ಟು ಮೇಲಧಿಕಾರಿಗಳಿಗೆ ಕಳ್ಳತನದ ಬಗ್ಗೆ ದೂರು ನೀಡಿ ಚಿನ್ನದ ವಾಲೆ ವಾಪಸ್ ಕೊಡಿಸುವಂತೆ ಹೇಳಿದ್ದಾರೆ. ಅಜ್ಜಿಯ ಸಂಬಂಧಿಕರು ಮೃತದೇಹವನ್ನ ಆಸ್ಪತ್ರೆಯಲ್ಲೇ ಬೆಳಗಾಗುವವರೆಗೂ ಇರಿಸಿ ಆಸ್ಪತ್ರೆ ಮೇಲಧಿಕಾರಿ ಡೀನ್ ಮಂಜುನಾಥ್ ಅವರಿಗೆ ದೂರು ನೀಡಿ ಕಳ್ಳತನ ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಂಡು ತಮ್ಮ ವಾಲೆ ವಾಪಸ್ ಹಿಂತಿರುಗಿಸಿ ಎಂದು ದೂರು ನೀಡಿರುವುದನ್ನು ಗಂಭೀರವಾಗಿ ಪರಿಗಣಿಸಿರುವ ಡೀನ್ ಮಂಜುನಾಥ್ ಅವರು ರಾತ್ರಿ ಸಮಯದಲ್ಲಿ ಯಾವ ಸಿಬ್ಬಂದಿ ಕರ್ತವ್ಯದಲ್ಲಿದ್ದರೂ ಅವರ ಚಲನವಲನಗಳನ್ನು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಳ್ಳ ಯಾರು ಎಂಬುದು ಗೊತ್ತಾಗುತ್ತೆ, ಅಂತಹವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ನಿನ್ನೆ ಸಾಯಂಕಾಲ ತುಳಸಮ್ಮ ಅಂತ ಪೇಷೆಂಟು 80 ವರ್ಷದವರು, ಲೋ BP ಅಂತ ಪೇಷೆಂಟ್ ಬಂದು ಅಡ್ಮಿಟ್ ಆಗಿದ್ದರು. ಅಡ್ಮಿಟ್ ಆಗಿ ಟ್ರೀಟ್ಮೆಂಟಲ್ಲಿ ಆದಮೇಲೆ ಅವ್ರಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಲೋ BP ಆದ ತಕ್ಷಣ ಇಮಿಡಿಯೇಟ್ ನಮ್ಮ ಕನ್ಸಲ್ಟೆಂಟ್ ಫಿಸಿಷಿಯನ್ ಏನು ಹೇಳಿದ್ರು, ಅವ್ರನ್ನ ಇಮಿಡಿಯೇಟ್ ICUಗೆ ಶಿಫ್ಟ್ ಮಾಡಬೇಕಂತ ಹೇಳಿದ್ರು. ಸೊ ಇಮಿಡಿಯೇಟ್ ICUಗೆ ಶಿಫ್ಟ್ ಮಾಡೋ ಟೈಮಲ್ಲಿ ಮತ್ತು ICU ಶಿಫ್ಟ್ ಆಗಿ ಇದರಲ್ಲಿ ಇನ್ ಬಿಟ್ವೀನ್ ಪೇಷೆಂಟ್ ಡೆತ್ ಆಗಿ ಮತ್ತೆ ವಾಪಸ್ಸಲ್ಲಿ ತಂದಿದ್ದಾರೆ ಕ್ಯಾಶುಯಾಲಿಟಿಗೆ. ತೊಗೊಂಡೋಗಿ ಮತ್ತೆ ಬರೋದ್ರಲ್ಲಿ ಅವ್ರದ್ದು ಕಿವಿಗೆ ಹಾಕೊಂಡಿದ್ದ ಓಲೆಗಳು 2 ಕಳ್ತನ ಆಗಿದೆ ಅಂತ ನಮಗೆ ಪೇಷೆಂಟ್ ಅಟೆಂಡರ್ಗಳು ದೂರು ಕೊಟ್ಟಿದ್ದಾರೆ. ಆ ದೂರು ನನ್ನ ಮೇಲೆ ಇಮಿಡಿಯೇಟ್ಲಿ ನಾವು ಎಲ್ಲ ನಮ್ಮ ಅಟೆಂಡರ್ಗಳನ್ನ ಕರೆದು ಎನ್ಕ್ವೈರಿ ಮಾಡಿದ್ವಿ. ಅವ್ರು ಸದ್ಯಕ್ಕೆ ಹೇಳ್ತಾರೆ, ಸರ್ ನಾವು ಇದರಲ್ಲಿ ನಮ್ದು ಯಾವುದೇ ಪಾತ್ರ ಇಲ್ಲ, ನಾವು ಏನೂ ತೊಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ನಾವು ಇಮಿಡಿಯೇಟ್ಲಿ CCTV ಫುಟೇಜ್ ತೊಗೊಳೋದಕ್ಕೆ ಹೇಳಿದ್ದೇನೆ RMO ಮತ್ತು MSಗೆ. ನಮ್ಮವ್ರು ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದರೆ ಅದರಲ್ಲಿ ಅಟೆಂಡರ್ ಆಗಲಿ, ನರ್ಸ್ ಆಗಲಿ, ಗ್ರೂಪ್ ಡಿ ಆಗಲಿ ಯಾರನ್ನ ಇನ್ವಾಲ್ವ್ ಆಗಿದ್ದರೆ ಇಮಿಡಿಯೇಟ್ ನಿರ್ದಾಕ್ಷಿಣ್ಯವಾದ ಅವ್ರ ಮೇಲೆ ಕ್ರಮ ತೊಗೊಂಡು ತೆಗೆದಾಕ್ತೀನಿ. ಅವ್ರೇನಾದ್ರು ಸರ್ಕಾರಿ ಇದೇ ಆಗಿದ್ದರೆ ಅವ್ರನ್ನ ಮೇಲೆ ಅಧಿಕಾರಿಗಳಿಗೆ ಬರೆದು ಕ್ರಮಕ್ಕೆ ವಹಿಸ್ತೀನಿ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಇದು ಮೊದಲ ಪ್ರಕರಣವಲ್ಲ. ಕಳವು ಪ್ರಕರಣಗಳು ಆಗಾಗ ನಡೆಯುತ್ತಲೇ ಇವೆ ಎಂಬ ಆರೋಪಗಳಿವೆ. ಅಲ್ಲದೆ ಮೃತರ ಬಳಿ ಹಣ, ಬಂಗಾರ ಕದಿಯುತ್ತಿರುವ ಬಗ್ಗೆಯೂ ಆರೋಪಗಳಿದ್ದು, ಇನ್ನಾದರೂ ಅಂತಹವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿ ಎಂದು ಮೃತ ತುಳಿಸಮ್ಮ ಸಂಬಂಧಿಕರು ಒತ್ತಾಯಿಸಿದ್ದಾರೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.